ಫುಟ್ಪಾತ್ ಸರ್ಕಾರದ ಆಸ್ತಿನೂ ಅಲ್ಲ, ಫುಟ್ಪಾತ್ ಜನಗಳ ಆಸ್ತಿ. ಅದನ್ನ ಗೌರವಿಸಿ ದಯವಿಟ್ಟು. ನೀವು ಬಿಸ್ನೆಸ್ ಮಾಡ್ಬೇಕಾದ್ರೆ ನಿಮ್ ಜಾಗ ಒಳಗಡೆ ಬಿಸ್ನೆಸ್ ಮಾಡಿ, ನಾವು ನಿಮ್ಗೆ ಸಹಾಯ ಮಾಡ್ತೇವೆ. ಫುಟ್ಪಾತ್ ಅನ್ನ ಎನ್ಕ್ರೋಚ್ ಮಾಡಿ ಬಿಸ್ನೆಸ್ ಮಾಡೋದನ್ನ ಸಹಿಸ್ಲಿಕ್ಕೆ ಆಗೋದಿಲ್ಲ. ಎನ್ಕ್ರೋಚ್ಮೆಂಟ್ ಅಂದ್ರೆ ಬರೀ ಮುಂದಕ್ಕೆ ಎಕ್ಸ್ಟೆನ್ಷನ್ ಕಟ್ಕೊಂಡು ಬರೋದು, ನಿಮ್ಮ ಸಾಮಗ್ರಿಗಳನ್ನ ಅಲ್ಲಿಡೋದು, ಅಲ್ಲಿ ಅಂದ್ರೆ ನಿಮ್ಮ ಐಟಮ್ಸ್ ಅನ್ನ ಡಿಸ್ಪ್ಲೇ ಮಾಡೋದು ಅಷ್ಟೇ ಎನ್ಕ್ರೋಚ್ಮೆಂಟ್ ಅಲ್ಲ. ನೀವು ಪಾದಾಚಾರಿ ಮಾರ್ಗದಲ್ಲಿ ಜನ ಓಡಾಡೋದಕ್ಕೆ ಅಡ್ಡ ಬೋರ್ಡ್ಗಳನ್ನ ಇಟ್ಟರು, ನಿಮ್ಮ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇಟ್ಟರು ಕೂಡ ಅದು ಅಡಚಣೆನೆ. ಅದಕ್ಕೂ ನಿಮ್ಗೆ ಪೆನಲ್ಟಿ ಹಾಕ್ಬೇಕಾಗತ್ತೆ. ಯಾಕಂದ್ರೆ ವಯಸ್ಸಾದವರು ಓಡಾಡುವಾಗ ನೀವು ಇಟ್ಟಿರುವಂತ ಬೋರ್ಡ್ಗಳನ್ನ ತಪ್ಪಿಸ್ಕೊಂಡು ಓಡಾಡ್ಬೇಕು ಅಂದ್ರೆ ವಯಸ್ಸಾದವ್ರ ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತು, ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಪಾದಾಚಾರಿ ಮಾರ್ಗದಲ್ಲಿ ಯಾವುದೇ ಅಡಚಣೆ ಇದ್ರೂ ಕೂಡ ಅದಕ್ಕೆ ಯಾರು ಅಡಚಣೆ ಮಾಡಿದ್ದಾರೆ ಅವ್ರನ್ನ ಜವಾಬ್ದಾರನ್ನಾಗಿ ನಾವು ಮಾಡ್ಬೇಕಾಗತ್ತೆ. ನಾಳೆ ಬಂದು ಸರ್ಕಾರದವರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು, ನೀವು ಟೀಕೆ ಮಾಡಿ, ನನ್ನ ಟೀಕೆ ಮಾಡ್ತೀರಾ ಮಾಡಿ, ನಾನು ಟೀಕೆ ಎದುರಿಸ್ಲಿಕ್ಕೆ ನಾನು ತಯಾರಿದ್ದೇನೆ. ಇದರಿಂದ ಜನ ನನ್ಗೆ ಬೈದ್ರೆ ಬೈಸ್ಕೊಡ್ಲಿಕ್ಕೂ ನಾನು ತಯಾರಿದ್ದೇನೆ. ಆದ್ರೆ ಬೆಂಗಳೂರಿನಲ್ಲಿ ಪಾದಾಚಾರಿ ಮಾರ್ಗದ ಸುಧಾರಣೆ ಆಗ್ಬೇಕು, ಅದಕ್ಕೆ ನಾವು ಬದ್ಧರಿದ್ದೇವೆ. ಮುಖ್ಯಮಂತ್ರಿಗಳು ಇದನ್ನ ಸೂಚನೆ ಕೊಟ್ಟಿದ್ದಾರೆ. ಇದನ್ನ ಇಮಿಡಿಯೇಟ್ ಆಗಿ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆರ್ಡರ್ ಬಂದ ಮೇಲೆ ಇದನ್ನ ಬೆಂಗಳೂರಲ್ಲಿ ಎನ್ಫೋರ್ಸ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ನಾನು ಇಡೀ 14,000 ಕಿಲೋಮೀಟರ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ. ನಾವು ಟಾರ್ಗೆಟ್ ಮಾಡ್ತಾ ಇರೋದು ಬರೀ 2,000 ಕಿಲೋಮೀಟರ್ ಆದ್ಯತೆಯ ರಸ್ತೆಗಳು, ಪ್ರಯಾರಿಟಿ ರೋಡ್ಸ್. ಇದು ನಮ್ಮ ಟಾರ್ಗೆಟ್. ಅಲ್ಲಿ ಸಹಕಾರ ಮಾಡಲೇಬೇಕು. ನಾನು ಜನಗಳಿಂದ ಸಹಕಾರ ಕೇಳ್ತಾ ಇದ್ದೇನೆ. ನಾವು ಬಂದು ನಾಳೆ ಅದನ್ನ ಕಿತ್ತಾಕಿದ್ರು ಅನ್ನೋದಕ್ಕಾಗ್ಲಿ ಅವಕಾಶ ಕೊಡಬೇಡಿ, ಪೆನಲ್ಟಿ ಹಾಕಿದ್ರು ಅಂತ ಹೇಳೋದಕ್ಕೂ ಅವಕಾಶ ಕೊಡಬೇಡಿ. ತಾವಾಗಿ ತಾವು ನಮ್ಗೆ ಸಹಕಾರ ಕೊಡಿ ಅಂತ ನಾನು ಜನಗಳಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಒಂದು, ಈ ರೀತಿ ಎನ್ಕ್ರೋಚ್ಮೆಂಟ್. ಎರಡನೇದು, ಎಲ್ಲ ಫುಟ್ಪಾತ್ ಮೇಲೆ ಪಾರ್ಕಿಂಗ್ ಮಾಡೋದು. ಸುಪ್ರೀಂ ಕೋರ್ಟ್ನವರು ಅದನ್ನ ಅವರ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಾದಾಚಾರಿ ಮಾರ್ಗ ಇರೋದು ಪಾದಾಚಾರಿಗಳಿಗೆ, ವಾಹನಗಳಿಗೆ ಅಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಏನಾದ್ರೂ ನೀವು ವಾಹನ ನಿಲ್ಸಿದ್ರೆ ಅದನ್ನ ಟೋಯಿಂಗ್ ಮಾಡ್ಬೇಕಾಗುತ್ತೆ. ಫುಟ್ಪಾತ್ ಮೇಲೆ ನಿಲ್ಸಿದ್ರೆ ಅದಕ್ಕೂ ದಯವಿಟ್ಟು ಅವಕಾಶ ಕೊಡಬೇಡಿ. ನಾನು ನಿಮ್ಗೆ ಮನವಿ ಮಾಡ್ತಾ ಇದ್ದೇನೆ, ನಾನು ನಿಮ್ಗೆ ಕೈ ಜೋಡಿಸಿ ಮನವಿ ಮಾಡ್ತಾ ಇದ್ದೇನೆ. ಫುಟ್ಪಾತ್ ಪಾರ್ಕಿಂಗ್ ಜಾಗ ಅಲ್ಲ. ನೀವೇನಾದ್ರೂ ಅದನ್ನ ಉಲ್ಲಂಘನೆ ಮಾಡಿ, ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘನೆ ಮಾಡಿ ನೀವು ಅಲ್ಲಿ ಪಾರ್ಕ್ ಮಾಡಿದ್ರೆ ನಾವು ಅನಿವಾರ್ಯವಾಗಿ ಅದನ್ನ ಟೋಯಿಂಗ್ ಮಾಡ್ಬೇಕಾಗುತ್ತೆ. ನಾಳೆ ಟೋಯಿಂಗ್ ಮಾಡಿದ್ರು ನಮ್ ಗಾಡಿ ಅಂತ ನೀವು ಅದಕ್ಕೂ ಮತ್ತೆ ಗಲಾಟೆ ಮಾಡಿದ್ರೆ ಮಾಡಿ. ಗಲಾಟೆ ಮಾಡೋದು ನಿಮ್ಗೆ ನಿಮ್ಮ ಹಕ್ಕು, ನಾನು ಅದನ್ನ ತಕರಾರು ಮಾಡಕ್ಕಾಗೋದಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರವಾಗಿ ನಾವು ಪಾದಾಚಾರಿ ಮಾರ್ಗದಲ್ಲಿ ವೆಹಿಕಲ್ಗಳನ್ನ ನೀವು ಪಾರ್ಕ್ ಮಾಡಿದ್ರೆ ಟೋಯಿಂಗ್ ಮಾಡಬೇಕಾಗುತ್ತೆ. ಅದರಿಂದ ನನ್ನ ಪಾಪ್ಯುಲಾರಿಟಿ ಕಡಿಮೆ ಆಗ್ಬೋದು, ನಾವು ಫೇಸ್ ಮಾಡಕ್ ತಯಾರಿದ್ದೇವೆ. ನಾವು ಕೇಳ್ತಾ ಇರೋದು ಬೆಂಗಳೂರಿನ 1.5 ಕೋಟಿ ಜನಗಳ ಹಿತಕ್ಕೆ ಕೇಳ್ತಾ ಇದೀವಿ ಬಿಟ್ರೆ ನಮ್ದು ಯಾರ್ದು ಸ್ವಹಿತ ಇಲ್ಲ. ಇದೆಲ್ಲ ನಾವು ಮಾಡದೇ ಇದ್ರೆ ನಾವು ಆರಾಮಾಗಿರ್ಬೋದು. ಜನಗಳಿಂದ ಕೆಲವರು ಬೈದ್ರೆ ಬೈಸ್ಕೊಳ್ಳೋದನ್ನು ತಪ್ಪಿಸ್ಕೋಬಹುದು, ಆದ್ರೆ ಬೈಸ್ಕೊಂಡ್ರೂ ಪರವಾಗಿಲ್ಲ. ಇದು ನಮ್ಮ ಕರ್ತವ್ಯ. ಬೆಂಗಳೂರಿನಲ್ಲಿ ಸುಧಾರಣೆ ಆಗ್ಬೇಕು. ಆ ದೃಷ್ಟಿಯಿಂದ ನಾವು ಇದನ್ನ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಅದರ ಜೊತೆಗೆ ಸುಮಾರು ಕಡೆ ರಸ್ತೆ ಬದಿಯಲ್ಲಿ, ಕೆಲವು ಕಡೆ ಪಾದಾಚಾರಿ ಮಾರ್ಗದಲ್ಲಿ ಸುಮಾರು ಗಾಡಿಗಳನ್ನ ಅಲ್ಲೇ ಏನು ಬೀಡಾಡಿ ಗಾಡಿಗಳಂತಾರ, ಅದನ್ನ ಅಬಂಡೆಂಟ್ ವೆಹಿಕಲ್ಸ್, ಬೀಡಾಡಿ ಗಾಡಿಗಳು ಬಿದ್ದಿದ್ದಾವೆ. ಎಲ್ಲೋ ಅಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ. ನಾವು ಎಲ್ಲ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೇನೆ, ಅದ್ರ ಮೇಲೆ ನೋಟಿಸ್ ಅನ್ನ ಸ್ಟಿಕ್ಕರ್ ರೂಪದಲ್ಲಿ ಅಂಟಿಸಿ ಅಂತ ಹೇಳಿ. ನಾವು ಈ ಕೆಲಸವನ್ನು ಕೂಡ ಜುಲೈ 1ರಿಂದ ಆರಂಭ ಮಾಡ್ತೇವೆ. ನೋಟಿಸ್ ಅಂಟಿಸ್ತೇವೆ. ಅದರಲ್ಲಿ ಜುಲೈ 10ನೇ ತಾರೀಕು ಒಳಗಡೆ ಬೀಡಾಡಿ ಗಾಡಿಗಳನ್ನ ಅವ್ರು ಎತ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿದ್ರೆ ನಾವು ತಗೊಂಡೋಗಿ ಅದನ್ನ ಎಲ್ಲ ಗುಜರಿಗೆ ಹಾಕಿ ಅಲ್ಲಿ ಆಕ್ಷನ್ ಮಾಡಿ ಮಾರಾಟ ಮಾಡ್ಬೇಕಾಗುತ್ತೆ.